ಶಲೋಮ್. ಇದನ್ನು ವೀಕ್ಷಿಸ್ತಾ ಇರುವಂಥ ಎಲ್ಲ ದೇವ ಮಕ್ಕಳಿಗೆ ಸಮಾಧಾನವೂ ಸಂತೋಷವೂ ಕೃಪೆಯೂ ಉಂಟಾಗಲಿ. ಪ್ರಿಯ ದೇವ ಜನರೇ, ನಾನು ವಾಟ್ಸಪ್ಗಳಲ್ಲಿ ಒಂದು ಕಾರ್ಯ ಹರಿದಾಡುವುದನ್ನು ನಾನು ಗಮನಿಸಿದೆ. ಅದರ ವಿಷಯದಲ್ಲಿ ಸ್ವಲ್ಪ ಮಾತಾಡಬೇಕು ಅನ್ನಿಸ್ತು. ಅದಕ್ಕೆ ನಾನು ಇವತ್ತು ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಪ್ರಿಯ ದೇವರ ಮಕ್ಕಳೇ, ಛತ್ತೀಸ್ಗಢದಲ್ಲಿ ಇಬ್ಬರು ನನ್ಸ್ಗಳು ಅರೆಸ್ಟ್ ಆಗ್ತಾರೆ. ಅವರು ಆಲ್ರೆಡಿ ಈಗ ಬೇಲ್ ಸಿಕ್ಕಿ ಜೇಸಿಯಿಂದ ಹೊರಗಡೆ ಬಂದಿದ್ದಾರೆ. ಆದರೆ ಇದು ವಿಷಯದಲ್ಲಿ ತುಂಬ ಜನರು ನಾವು ಜ್ಞಾನವಂತರಾಗಬೇಕು. ನಾವು ಬಹಳ ಯಾವ ರೀತಿ ಇರಬೇಕು ಅಂತಂದರೆ, ಕಾನೂನನ್ನು ಬಹಳ ಅರ್ಥ ಮಾಡಿಕೊಂಡು ಮುಂದೆ ಹೋಗಬೇಕು. ಅದರಲ್ಲಿ ನನಗೆ ಎರಡು ಸಂಗತಿಗಳು ಬಹಳ ಪ್ರಾಮುಖ್ಯವಾಗಿ ನಾನು ಕಂಡೆ. ಒಂದು, ಹ್ಯೂಮನ್ ಟ್ರಾಫಿಕಿಂಗ್ ಮಾತ್ರವಲ್ಲದೆ ಮತಾಂತರ ಮಾಡ್ತಿದ್ದಾರೆ ಎಂಬಂಥ ಒಂದು ಆಲೋಚನೆ ಮೇರೆಗೆ ಅರೆಸ್ಟ್ ಮಾಡಿದ್ದಾರೆ. ಇವತ್ತು ನಮ್ಮಲ್ಲಿ ಕ್ರೈಸ್ತರಾದಂಥ ಜನರಲ್ಲಿ ಆ ಪರಿಪೂರ್ಣವಾದಂಥ ಕಾನೂನಿನ ತಿಳುವಳಿಕೆ ನಮಗೆ ಕಡಿಮೆ ಆಗ್ತದ್ರಿಂದ ಜನ ಇವತ್ತು ನಮ್ಮನ್ನು ತುಳಿತಾ ಇದ್ದಾರೆ. ಏನು ಕಾನೂನಿನ ತಿಳುವಳಿಕೆ ಅಂದರೆ ಏನು? ತುಂಬ ಜನರು ಹೋರಾಟಗಳು, ಶಾಂತಿ ಮೆರವಣಿಗೆಗಳೆಲ್ಲ ಮಾಡ್ತಿದ್ದಾರೆ. ಅದು ಅವರವರ ಸ್ವಇಚ್ಛೆ. ಆದರೆ ಮುಖ್ಯವಾಗಿ ಇಲ್ಲಿ ಬೇಕಾಗಿರುವಂಥದ್ದು ಪ್ರತಿಯೊಬ್ಬರು ಕಾನೂನಿನ ತಿಳುವಳಿಕೆಯಲ್ಲಿ ಸಾಗಿ ಹೋಗಬೇಕು. ಕಾನೂನಿನ ತಿಳುವಳಿಕೆ ಬಹಳ ಪ್ರಾಮುಖ್ಯ. ಏನು ಕಾನೂನಿನ ತಿಳುವಳಿಕೆ ಅಂದರೆ ಏನು? ಇದರಲ್ಲಿ ಮೊಟ್ಟ ಮೊದಲನೇದಾಗಿ ಈಗ BNS ಕಾನೂನನ್ನು ತಂದಿದ್ದಾರೆ. ಈ BNS ಅಂತಂದರೆ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಯಾವುದೇ ಕೇಸ್ಗಳನ್ನ ಹಾಕುವಾಗ ಆ ಕೇಸ್ಗಳನ್ನ ಒಂದು ಎವಿಡೆನ್ಸ್ಗಳು ಬಹಳ ಪ್ರಾಮುಖ್ಯ. ಈಗ ಅವರು ಹೇಳಿದ್ದಾರೆ ಮತಾಂತರ ಮಾಡ್ತಿದ್ದಾರೆ ಅಂತ, ಅಪ್ರಾಪ್ತರು ಎಂಬುದಾಗಿ ಹೇಳ್ತಿದ್ದಾರೆ. ಅಪ್ರಾಪ್ತರು ಅಲ್ಲ, ಅವರು ಆಲ್ರೆಡಿ 18 ಕ್ರಾಸ್ ಆಗಿರುವಂಥವ್ರು, ಮೇಜರ್ ಆಗಿರುವಂಥವ್ರು. ಅಪ್ರಾಪ್ತರಲ್ಲ. ಅಪ್ರಾಪ್ತರು ಅಂದರೆ 18 ವರ್ಷಕ್ಕಿಂತ ಕಡಿಮೆ ಇರುವಂಥವ್ರು. ಅದೇ ನಿಮ್ಮೆಲ್ಲರಿಗೂ ಗೊತ್ತಿದೆ. ಆದರೆ ಮತ್ತೆ ಯಾಕೆ ಕೇಸ್ ಮಾಡಿದ್ರು? ಯಾಕೆ? ತುಂಬ ಜನರು ಮಾತನಾಡ್ತಾ ಇದ್ದೀವಿ, ಬಟ್ ಕಾನೂನಿನ ರೀತಿಯಲ್ಲಿ ಮಾತನಾಡಬೇಕು. ಸಂವಿಧಾನದ ಆಶಯದಡಿಯಲ್ಲಿ ಮಾತನಾಡಬೇಕು. ನಮಗೆ ಅವರು ಪ್ರೈಮರಿ ಇನ್ವೆಸ್ಟಿಗೇಷನ್ನಲ್ಲಿ ಅವ್ರೇನು ಮಾಡಬೇಕಾಗಿತ್ತು, ಎಲ್ಲಿಗೆ ಹೋಗ್ತಾ ಇದ್ದಾರೆ, ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದಾರೆ, ಯಾಕೆ ಹೋಗ್ತಾ ಇದ್ದಾರೆ, ಏನಕ್ಕೋಸ್ಕರ ಹೋಗ್ತಾ ಇದ್ದಾರೆ ಎಂಬಂತ ಮಾಹಿತಿ ತೆಗೆದುಕೊಳ್ಬೇಕು. ಥರ್ಡ್ ಪರ್ಸನ್ ಕೇಸ್ ಮಾಡುವಾಗ, ಥರ್ಡ್ ಪರ್ಸನ್ ಕಂಪ್ಲೇಂಟ್ ಕೊಡುವಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಮಾಡಬೇಕು, ಅದನ್ನು ಅಲ್ಲಿ ನಾವು ವ್ಯಕ್ತಿಗಳನ್ನು ಫಸ್ಟ್ ಇನ್ವೆಸ್ಟಿಗೇಷನ್ ಮಾಡಬೇಕು. ನಿಮ್ಮನ್ನು ಮತಾಂತರ ಮಾಡ್ಲಿಕ್ಕೆ ಕರ್ಕೊಂಡು ಹೋದ್ರ, ಆ ವ್ಯಕ್ತಿಗಳೇನಾದರೂ ಇಲ್ಲ ಅಂತ ಸ್ಟೇಟ್ಮೆಂಟ್ ಮಾಡಿದ್ರೆ ಕೇಸ್ ಮಾಡೋಂಗಿಲ್ಲ. ಯಾಕೆಂದ್ರೆ ಎವಿಡೆನ್ಸ್ ಇಲ್ವಲ್ಲ. ಸುಮ್ಮನೆ ತಗೊಂಡೋಗಿ ಕೇಸ್ ಹಾಕ್ಬಿಡಂಗಿಲ್ಲ, ತೆಗೆದುಕೊಂಡೋಗಿ ಪೊಲೀಸ್ನವರು ಅರೆಸ್ಟ್ ಮಾಡಂಗಿಲ್ಲ. ಈಗ ಕಂಪ್ಲೇಂಟ್ ಕೊಟ್ಟು ಯಾರೋ ಒಬ್ಬ ದಾರಿ ಅಥವಾ ದಾರಿಯಲ್ಲಿ ಹೋಗ್ತಾ ಇರುವಂಥವನು ಇದು ಆ ಇಬ್ಬರು ನನ್ಸ್ಗಳ ಮೇಲೆ ಇವರು ಮತಾಂತರ ಮಾಡ್ತಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟರು. ಓಕೆ, ಕಂಪ್ಲೇಂಟ್ ಕೊಟ್ಟ ಮೇಲೆ ಅಲ್ಲಿನ ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಮಾಡಬೇಕಾಗಿತ್ತು, ಅಲ್ಲಿ ಯಾವ ವ್ಯಕ್ತಿಗಳಿದ್ರು, ಯಾರು ಜೊತೆಯಲ್ಲಿ ಹೋಗ್ತಾ ಇದ್ರು, ಅವರನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾಗಿತ್ತು. ಅವರು ಹೌದು ನಮ್ಮನ್ನು ಮತಾಂತರ ಮಾಡಲಿಕ್ಕೆ ಕರ್ಕೊಂಡು ಹೋದ್ರು ಅನ್ನುವಂಥ ಸ್ಟೇಟ್ಮೆಂಟ್ ಮಾಡಿದ್ರೆ ಮಾತ್ರವೇ ಅವರನ್ನು ಅರೆಸ್ಟ್ ಮಾಡಲಿಕ್ಕೆ ರೈಟ್ಸ್ ಇರೋದು. ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಂಥವ್ರೆ ಅಲ್ಲಿ ಕಣ್ಣು ಮುಂದೆ ಯಾರು ಹೋಗ್ತಾ ಇದ್ದಾರೆ, ಯಾರನ್ನ ಇವರು ಮತಾಂತರ ಮಾಡ್ತಿದ್ದಾರೆ ಅಂತೇಳಿ ಕೇಸ್ ಮಾಡಿದಾರೋ ಆ ವ್ಯಕ್ತಿಗಳೇ ನಮ್ಮನ್ನ ಮತಾಂತರ ಮಾಡ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇಲ್ಲ ಅಂತ ಸ್ಟೇಟ್ಮೆಂಟ್ ಮಾಡಿದ್ರೆ ಅರೆಸ್ಟ್ ಮಾಡುವ ಹಾಗಿಲ್ಲ. ಅವನು ಯಾವನಾದ್ರೂ ಅರೆಸ್ಟ್ ಮಾಡಿದ್ರೆ ಅವನನ್ನ ಅಲ್ಲಿನ ಸುಪ್ರೀಂ ಕೋರ್ಟ್ ಮಾತ್ರವಲ್ಲದೆ ಹೈಕೋರ್ಟ್ಗಳಲ್ಲಿ ಮತ್ತೆ ಲೋಕಾಯುಕ್ತದಲ್ಲಿ ಅವರ ಮೇಲೆ ಕಂಪ್ಲೇಂಟ್ಸ್ಗಳನ್ನು ರಿಜಿಸ್ಟರ್ ಮಾಡಬೇಕು. ರಿಜಿಸ್ಟರ್ ಮಾಡಿ ಆ ಪೊಲೀಸ್ ಮೇಲೆ ತನಿಖೆಗೊಳಪಡಿಸಬೇಕು. ನೀವು ಹೇಳ್ಬೋದು ಛತ್ತೀಸ್ಗಢ ಆ ಕಡೆ ಎಲ್ಲ ಕ್ರೈಸ್ತರಿಗೆ ಸಹಾಯ ಆಗೋದಿಲ್ಲ. ಇಡೀ ಭಾರತ ದೇಶದಲ್ಲಿ ಎಲ್ಲೇ ಆಗಲಿ ಕಾನೂನು ಬಾಹಿರವಾಗಿ ಕಾರ್ಯ ಮಾಡೋದಕ್ಕೆ ಯಾರಿಗೂ ಹಕ್ಕಿಲ್ಲ. ನಾವು ರೈಟ್ ಚಾನಲ್ನಲ್ಲಿ ಹೋಗ್ಬೇಕಷ್ಟೇ. ರೈಟ್ ಆಗಿ ನಾವು ಡಿಸಿಷನ್ಸ್ ತೆಗೆದುಕೊಂಡು ಹೋಗ್ಬೇಕು. ಸರಿ, ಮತಾಂತರ ಮಾಡ್ತಿದ್ರು, ಅರೆಸ್ಟ್ ಮಾಡಿದ್ರು, ಕೇಸ್ ಯಾರೋ ಬೇರೆಯವರು ಕೇಸ್ ಕೊಟ್ಟರು. ಈಗ ಛತ್ತೀಸ್ಗಢ ರಿಲಿಜಿಯಸ್ ಫ್ರೀಡಮ್ ಪ್ರಿವೆನ್ಷನ್ ಆ್ಯಕ್ಟ್ನಲ್ಲಿ ಏನು ಕೊಟ್ಟಿರ್ತಾರೆ ಅಂತಂದರೆ, ಅವರ ಸ್ನೇಹಿತರು ಅಥವಾ ಇನ್ನೊಬ್ಬರು ಕಂಪ್ಲೇಂಟ್ ಕೊಡ್ಬೋದು, ಅಥವಾ ಅವ್ರಿಗೆ ಸಂಬಂಧಪಟ್ಟವರು ಸಂಬಂಧಿಕರು ಕಂಪ್ಲೇಂಟ್ ಕೊಡ್ಬೋದು. ಕಂಪ್ಲೇಂಟ್ ಕೊಟ್ಟ ಮೇಲೆ
ಯಾವ ವ್ಯಕ್ತಿಯನ್ನ ಮತಾಂತರ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೋ ಆ ವ್ಯಕ್ತಿ ಖುದ್ದಾಗಿ ಸ್ಟೇಟ್ಮೆಂಟ್ ಮಾಡಬೇಕು, ನಾನು ಯಾವುದೇ ರೀತಿ ಮತಾಂತರ ಆಗಲಿಲ್ಲ ಅಂತ. ಆ ವ್ಯಕ್ತಿಯ ಸ್ಟೇಟ್ಮೆಂಟ್ ಪ್ರೈಮರಿ ಆಗುತ್ತೆ ಹೊರತು ಯಾರೋ ದಾರಿಯಲ್ಲಿ ಹೋಗೋವನ ಸ್ಟೇಟ್ಮೆಂಟು ಅಥವಾ ಕಂಪ್ಲೇಂಟ್ಸು ಪ್ರೈಮರಿ ಆಗಲ್ಲ. ಹೆಂಗೆ ಹೇಳ್ತೀರ ಅಂದರೆ, ಈಗ ನನ್ನ ಮನೆಯಲ್ಲಿ ಯಾರೋ ಒಬ್ಬ ಬಂದಿದ್ದಾನೆ, ಅವನು ನನ್ನ ಮನೆಗೆ ಬಂದಾಗ ನಾನು ನೇರವಾಗಿ ನೋಡಿದ್ದೀನಿ ಆ ವ್ಯಕ್ತಿ ನನ್ನ ಮನೆಗೆ ತೊಂದರೆ ಕೊಟ್ಟಿದ್ದಾನೆ ಅಥವಾ ಕಳ್ತನಕ್ಕೆ ಬಂದಿದ್ದಾನೆ ಅಂದರೆ ನಾನು ನೇರವಾಗಿ ನೋಡಿದ್ದೀನಿ ಅಂದರೆ ನಾನು ವಿಟ್ನೆಸ್ ಆಗ್ತೀನಿ. ನನ್ನ ಕಂಪ್ಲೇಂಟ್ ಏನು ತೆಗೆದುಕೊಳ್ಳುತ್ತೆ, ನಾನು ನೋಡಿರೋದ್ರಿಂದ ಆ ವ್ಯಕ್ತಿ ಕಳ್ತನ ಮಾಡಿರೋದ್ರಿಂದ ಅಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ. ಇಲ್ಲಿ ಮತಾಂತರ ಆಗಬೇಕು ಮಾಡ್ತಾ ಇದ್ದಾರೆ ಅಂತಂದರೆ ಆ ವ್ಯಕ್ತಿ ನಾನು ಮತಾಂತರ ಆಗಲಿಲ್ಲ ಅಂತ ಸ್ಟೇಟ್ಮೆಂಟ್ ಮಾಡಿದ್ರೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಕೊಂಡ್ರು ಕೂಡ, FIR ಅನ್ನು ರಿಜಿಸ್ಟರ್ ಮಾಡಿದ್ರು ಕೂಡ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಸರ್ಕಾರಗಳಿಗೆ, ಇದಕ್ಕೆ ಕೋರ್ಟ್ಗಳಿಗೆ, ಮ್ಯಾಜಿಸ್ಟ್ರೇಟ್ಗೆ ಪ್ರೊಡ್ಯೂಸ್ ಮಾಡಬೇಕು. ಸಾಲಿಡ್ ಡಾಕ್ಯುಮೆಂಟ್ಸ್ ಇರಬೇಕು. ಸುಮ್ಮನೆ ಈಗಿನ ಕಾಲದ ಅದಕ್ಕೆ ಸುಪ್ರೀಂ ಕೋರ್ಟ್ಗಳು, ಹೈಕೋರ್ಟ್ಗಳು ಆಗಿಂದಾಗೆ ಹೇಳ್ತದೆ, ಅದಕ್ಕೆ BNS ತಂದಿರೋದು. ಸುಮ್ಮನೆ ಎಲ್ಲರನ್ನೂ ಅರೆಸ್ಟ್ ಮಾಡಿ ಕರ್ಕೊಂಬರಬೇಡಿ, ಅದನ್ನ ಸ್ಟೇಷನ್ ಲಿಮಿಟ್ಸ್ನಲ್ಲೇ ಇತ್ಯರ್ಥ ಮಾಡಿ ನಿಜವಾಗ್ಲೂ ಅಪರಾಧ ಕೃತ್ಯ ಎಸಗಿದ್ದಾನೆ ಅಂತಂದ್ರೆ ಆಗ ಮಾತ್ರವೇ ಅವರನ್ನ ಮ್ಯಾಜಿಸ್ಟ್ರೇಟ್ಗೆ ಪ್ರೊಡ್ಯೂಸ್ ಮಾಡಿ ಅಂತ. ಈಗಿನ ಕಾಲದಲ್ಲಿ ಎಷ್ಟೋ ಕ್ರೈಸ್ತರಿಗೆ ಆ ಮತಾಂತರನೂ ಮಾಡಿರಲ್ಲ, ಆತ ಯಾವ ಅಪರಾಧನೂ ಮಾಡಿರಲ್ಲ, ತಗೊಂಡೋಗಿ ಜೈಲ್ಗೆ ಆಗ್ತಾ ಇದ್ದಾರೆ. ಯಾಕೆ? ನಮಗೆ ಬುದ್ಧಿಯ ಕೊರತೆ. ಅಂದರೆ ಜ್ಞಾನ ಇದೆ, ಎಲ್ಲ ರೀತಿಯ ಜ್ಞಾನಗಳಿದೆ, ಅದ್ರ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ. ಬಟ್ ನಾನು ಮಾತಾಡೋದು ಕಾನೂನಿನ ಜ್ಞಾನ, ವಿವೇಕ ಬೇಕು. ಈ ನನ್ಸ್ಗಳ ವಿಷಯದಲ್ಲಿ ಆಗಿರುವಂಥದ್ದು ಇದೆ. ಫಸ್ಟ್ ಅವ್ರು ಕಂಪ್ಲೇಂಟ್ ಕೊಟ್ಟು ರಿಜಿಸ್ಟರ್ ಮಾಡಿದ್ರು, ತಗೊಂಡೋದ್ರ ಅವ್ರ ಪರವಾಗಿ ಯಾರಾದರೂ ಇಮ್ಮಿಡಿಯೇಟ್ ಆಗಿ ಒಂದಷ್ಟು ಜನ DYSPನ SP ಮೀಟ್ ಮಾಡಿ ಇದು ಖಂಡನೀಯವಾದದ್ದು, ಈ ರೀತಿ ನಡೆದಿಲ್ಲ ಅನ್ನುವಂಥ ಒಂದು ಕಾರ್ಯ ಮಾಡಬೇಕು. ನಮ್ಮಲ್ಲಿ ಏನಾಗುತ್ತೆ, ಒಂದು ಕಾರ್ಯ ನಡೆದಿದ ತಕ್ಷಣ ಪೊಲೀಸ್ ಸ್ಟೇಷನ್ ಆಚೆಗಡೆ ನಿಂತಿರ್ತೀವಿ. ಪೊಲೀಸ್ ಸ್ಟೇಷನ್ ಒಳಗಡೆ ಧೈರ್ಯವಾಗಿ ಹೋಗಿ, ಆ ಪೊಲೀಸ್ ಸಿಬ್ಬಂದಿಯೊಂದಿಗೆ ಮಾತನಾಡಿ, ಯಾಕೆ ಕೇಸ್ ಈ ರೀತಿ ಮಾಡಿದ್ದೀರಿ, ಇದು ಅಪರಾಧ ನಡೆದಿಲ್ಲ, ಈ ಕೃತ್ಯ ನಡೆದಿಲ್ಲ, ರಾಂಗ್ ಕೇಸ್ FIR ಮಾಡಿದ್ದೀರಿ, ಇದನ್ನ ಪೂರ್ಣ ತನಿಖೆ ಮಾಡಿದ್ಮೇಲೆ ಅವ್ರು ತಪ್ಪಿತಸ್ಥರು ಅಂತ ನಿಮ್ಗೆ ಗೊತ್ತಾಯಿತು ಅಂತಂದರೆ ಅವಾಗ ಅವರನ್ನು ಅರೆಸ್ಟ್ ಮಾಡಲಿಕ್ಕೆ ಅನುಕೂಲ ಇದೆ. ಬಟ್ ಕೇಸ್ ಮಾಡಿದ ತಕ್ಷಣ ವಿಚಾರಣೆ ಮಾಡದೆ, ಪ್ರೈಮರಿ ಇನ್ವೆಸ್ಟಿಗೇಷನ್ ಮಾಡದೆ ತೆಗೆದುಕೊಂಡು ಹೋಗಿ ಜೈಲುಗಳಿಗೆ ಹಾಕುವಂಥದ್ದು ಎಷ್ಟು ಸಮಂಜಸ, ಯೋಚನೆ ಮಾಡಿ. ಸೊ ಅವರು ಮತಾಂತರ ಮಾಡಿದ್ದಾರೆ ಅನ್ನೋದಕ್ಕೆ ಪೂರಕವಾದಂಥ ದಾಖಲೆಗಳಿರಬೇಕು. ಇಲ್ಲ ಅವರನ್ನು ಎಲ್ಲಾದರೂ ಕರ್ಕೊಂಡೋಗಿ ಗುಪ್ತ ಸ್ಥಳದಲ್ಲಿ ಅಡಗಿಸಿ, ಪ್ರೈವೇಟ್ ರೂಮ್ಗಳಲ್ಲಿ ಅವ್ರನ್ನ ಅಡಗಿಸಿಟ್ಟು ಅವರಿಗೆ ಬೆದರಿಕೆ ಹಾಕಿ ನೀನು ಮತಾಂತರ ಆಗಬೇಕಾ, ಈ ಎಲ್ಲ ಎವಿಡೆನ್ಸ್ಗಳು ಬೇಕು. ಎಲ್ಲೋ ಕೂಡ ಹಾಕಿರಲ್ಲ, ಅವರು ಪಬ್ಲಿಕ್ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ, ಎಲ್ಲೋ ಕೆಲಸ ಕೊಡಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ಹೆಲ್ಪ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಹಾಗಿದ್ರೆ ಹೆಂಗೆ ಫಾಲ್ಸ್ ಕೇಸ್ ರಿಜಿಸ್ಟರ್ ಆಗುತ್ತೆ? ಇದನ್ನ ಯಾಕೆ ಕ್ವಶನ್ ಮಾಡಿದೆ? ಅಟ್ಲೀಸ್ಟ್ FIR ಆಗಿದ ತಕ್ಷಣ, ಗೊತ್ತಾಗಿದ ತಕ್ಷಣ ಆ ನನ್ಸ್ಗಳ ಕಡೆಯಿಂದ ಒಂದಷ್ಟು ಜನ ಲಾಯರ್ಸ್ಗಳಾಗಲಿ ಅಥವಾ ಸಂಬಂಧಪಟ್ಟವರಾಗಲಿ, ಕಾನೂನು ಜ್ಞಾನ ಇರೋರು ಹೋಗಿ ಇನ್ಸ್ಪೆಕ್ಟರನ್ನು, IO ಯಾರು ಇರ್ತಾರೆ ಇನ್ಸ್ಪೆಕ್ಟರ್ನ ಕ್ವಶನ್ ಮಾಡಬೇಕು. ಕ್ವಶನ್ ಮಾಡಿದವ್ರನ್ನೆಲ್ಲ ಏನು ಅರೆಸ್ಟ್ ಮಾಡಿಬಿಡ್ತಾರ? ಇಡೀ ದೇಶದಲ್ಲಿ ಈಗ BNS ಬಂದಿದೆ, ಬಹಳ ಸಂಸ್ಕರಣೀಯವಾಗಿದೆ, ಬಹಳ ಅದ್ಭುತವಾಗಿದೆ ಕಾನೂನು. ಹಾಗಾಗಿ ಈಗ ಸ್ಟೇಷನ್ ಬೇಲ್ಗಳೇ ಸಿಗಬೇಕಂತಿದೆ. 10 ವರ್ಷಕ್ಕೆ ಮೇಲ್ಪಟ್ಟಿದ್ರೆ ಮಾತ್ರನೇ ಶಿಕ್ಷಾವಧಿ, ಆಂಟಿಸಿಪೇಟ್ ಬೇಲ್ ತಗೊಳ್ಬೇಕು. 7 ವರ್ಷದ ಒಳಗಡೆ ಇರುವಂಥ ಕೇಸ್ಗಳು ಅಥವಾ ಶಿಕ್ಷಾರ್ಹವಾದಂಥ ಕೇಸ್ಗಳನ್ನು ಸ್ಟೇಷನ್ ಬೇಲ್ನಲ್ಲೇ BNSS 35B ಅನ್ನು ಕೊಟ್ಟು ಕಳಿಸ್ಕೊಡ್ಬೋದು. ಎಲ್ಲರನ್ನ ಕರ್ಕೊಂಡೋಗಿ ಜೈಲಲ್ಲಿ ಹಾಕ್ಬೇಕಂತಲ್ಲ, ಅವ್ರು ಎಷ್ಟು ನೊಂದ್ಕೊಂಡಿರ್ತಾರೆ, ಎಷ್ಟು ಹೆದರಿರ್ತಾರೆ, ಎಷ್ಟು ಭಯಪಟ್ಟಿರ್ತಾರೆ, ಎಷ್ಟು ಕಣ್ಣೀರು ಸುರಿಸಿರ್ತಾರೆ. ಸೊ ಹಾಗಾಗಿ ನಮ್ಮವರು ಎಚ್ಚೆತ್ಕೊಳ್ಳಿ, ನಮ್ಮವರು ಜ್ಞಾನವಂತರಾಗಿ. ಎರಡನೇದಾಗಿ ಹ್ಯೂಮನ್ ಟ್ರಾಫಿಕಿಂಗ್ ಅಂದರೆ ಏನು? ನಿಜವಾಗ್ಲೂ ಹ್ಯೂಮನ್ ಟ್ರಾಫಿಕಿಂಗ್ ಅಂದರೆ, ಉದಾಹರಣೆಗೆ ಒಬ್ಬ ಮನುಷ್ಯ ಯಾವುದೋ ಒಂದು ಇಟ್ಟಿಗೆ ಗೂಡು ಕೆಲಸ ಮಾಡಿಸ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ. ಯಾವುದೋ ಒಂದು ಕೆಲಸ ಮಾಡ್ತಿರುವಾಗ ಇವ್ರನ್ನ ತಗೊಂಡೋಗಿ ಅಲ್ಲಿ ಬಲವಂತವಾಗಿ ಬಂಧನದಲ್ಲಿಟ್ಟು ಆ ವ್ಯಕ್ತಿಗೆ ಇಷ್ಟ ಇಲ್ಲದೆ ಇರುವಂಥ ಮನೆಯಲ್ಲಿ, ಆ ವ್ಯಕ್ತಿಗೆ ಇಷ್ಟ ಇಲ್ಲದಿರುವಂಥ ಕೆಲಸದ ಜಾಗದಲ್ಲಿ, ಆ ವ್ಯಕ್ತಿಗೆ ಇಷ್ಟ ಇಲ್ಲದೆ ಇರುವಂಥ ಸ್ಥಳಗಳಲ್ಲಿ ಬಲವಂತವಾಗಿ ಹೆದರಿಸಿ, ಅವ್ರನ್ನ ಭಯಪಡಿಸಿ ಆ ಕೆಲಸದಲ್ಲಿ ಇಟ್ಟಿರ್ತಾರಲ್ಲ, ಆ ರೂಮ್ಗಳಲ್ಲಿ ಕೂಡ ಹಾಕಿರ್ತಾರಲ್ಲ, ಅಥವಾ ಹೋಟೆಲ್ಗಳಲ್ಲಿ ಕೆಲಸ ಮಾಡುವಾಗ ಬೆದರಿಸಿ ಇಟ್ಟಿರ್ತಾರಲ್ಲ, ಮಾತ್ರವಲ್ಲದೆ ಯಾವುದೋ ಒಂದು ಪ್ರದೇಶದಲ್ಲಿ, ಏಕಾಂತ ಪ್ರದೇಶದಲ್ಲಿ ಕೆಲಸ ಮಾಡಿಸ್ತಾ ಇರ್ತಾರಲ್ಲ ಬೆದರಿಸಿ, ಅದು ಹ್ಯೂಮನ್ ಟ್ರಾಫಿಕಿಂಗ್. ಅಥವಾ ಎಲ್ಲೋ ಹೋಗ್ತಿರ್ತಾರೆ, ಯಾರನ್ನೋ ಎದುರಿಸಿ ಅವ್ರನ್ನೆಲ್ಲೋ ಕೂಡ ಹಾಕಿರುವಂಥದ್ದು ಹ್ಯೂಮನ್ ಟ್ರಾಫಿಕಿಂಗ್.
ಎಲ್ಲೋ ಕರ್ಕೊಂಡೋಗಿ ಅವ್ರನ್ನ ಕೆಲಸದಲ್ಲಿ ಬಲವಂತವಾಗಿ ಇಟ್ಟಿರ್ತಾರಲ್ಲ, ಅದು ವುಮೆನ್ ಟ್ರಾಫಿಕಿಂಗ್. ಯಾಕಂದರೆ ಇವರು ಪ್ರೀತಿಯಿಂದ ಹೋಗ್ತಾ ಇರೋದು ಕೆಲಸಕ್ಕಾಗಿ, ಅವ್ರ ಕುಟುಂಬದವರೆಲ್ಲ ಒಪ್ಪಿ ಹೋಗ್ತಾ ಇರೋದು. ಹಾಗಾದ್ರೆ ಹೆಂಗೆ ಕೇಸ್ ಮಾಡಿದ್ರು, ಯಾವ ರೀತಿ ಕೇಸ್ ಮಾಡಿದ್ರು? ಓಕೆ, ಈಗ ನನ್ಸ್ಗಳ ಮೇಲೆ ಕೇಸ್ ಆಗಿದೆ, ಈಗ ಏನು ಮಾಡೋದು? ಈಗ ನಿಮ್ಮ ಮುಂದಿರುವಂಥ ಯಾರು ಆ ಛತ್ತೀಸ್ಗಢದಲ್ಲಿ ಮಾತ್ರವಲ್ಲದೆ ಬೆಂಗಳೂರು ಸುತ್ತಮುತ್ತ ಈ ಕನ್ನಡ ಗೊತ್ತಿರುವಂಥವರು, ನೀವೆಲ್ಲ ಯೋಚನೆ ಮಾಡುವಾಗ ನೀವು ಮಾಡಬೇಕಾಗಿದ್ದಿಷ್ಟೇ, ನಿಮ್ಮ ಇದರಲ್ಲಿ ನೀವೇನು ಮಾಡಬೇಕಾಗಿರೋದಿಷ್ಟೇ, DYSPಯನ್ನು ಕಾಂಟ್ಯಾಕ್ಟ್ ಮಾಡಿ. ಯಾವ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆಯೋ ಆ ಸ್ಟೇಷನ್ ಲಿಮಿಟ್ಸ್ನ DYSP, ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಅವ್ರ ಹತ್ರ ಹೋಗಿ ದಯವಿಟ್ಟು ಇದನ್ನು ನೋಡ್ತಾ ಇರುವಂಥವ್ರು ಯಾರಾದರೂ ನೀವು ಇದನ್ನ ಗಮನ ತೆಗೆದುಕೊಳ್ಳೋದಾದ್ರೆ, ಇಲ್ಲ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡೋದಾದ್ರೆ, ನಾನು ಇದ್ರ ವಿಷಯದಲ್ಲಿ ನನ್ನ ಧ್ವನಿ ಎತ್ತುತ್ತೇನೆ, ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಯನ್ನ ಭೇಟಿ ಮಾಡ್ತೇನೆ. DYSP, ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಇರ್ತಾನೆ ಆ ಸ್ಟೇಷನ್ ಲಿಮಿಟ್ಸ್ಗೆ. ನೀವೊಂದು ಡ್ರಾಫ್ಟ್ ಮಾಡಬೇಕು. ಏನು ಕೇಸ್ ಆಗಿದೆಯೋ ಆ ಕೇಸ್ ಸತ್ಯಕ್ಕೆ ದೂರವಾದದ್ದು, ಅದು ಆ ರೀತಿಯಾಗಿಲ್ಲ ಎಂಬುದಾಗಿ ಹೇಳಿ ಒಂದು ಡ್ರಾಫ್ಟ್ ಅನ್ನ ಮಾಡಿಕೊಂಡು ಇದು ಸುಳ್ಳು ಕೇಸ್ ಎಂಬುದಾಗಿ DYSP ಕೊಡಬೇಕು. ಅದ್ರ ಜೊತೆಗೆ ಅವ್ರ ಜೊತೆ ಯಾರಿದ್ರು, ಯಾರನ್ನ ಕರ್ಕೊಂಡು ಹೋಗ್ತಾ ಇದ್ರು, ಅವ್ರ ಕಡೆಯಿಂದ ಸ್ಟೇಟ್ಮೆಂಟ್ ಲೆಟರ್, ಮತ್ತೆ ಅವರ ಫ್ಯಾಮಿಲಿ ಕಡೆಯಿಂದ ಸ್ಟೇಟ್ಮೆಂಟ್ ಲೆಟರ್ಸ್, ಒಂದು ಸ್ಟೇಟ್ಮೆಂಟ್ ಅನ್ನ ಡ್ರಾಫ್ಟ್ ಮಾಡಿ. ಡ್ರಾಫ್ಟ್ ಮಾಡಿದ ತಕ್ಷಣ ದಯವಿಟ್ಟು ತಗೊಂಡೋಗಿ ಆ ಛತ್ತೀಸ್ಗಢದಲ್ಲಿ ಯಾವ ಸ್ಟೇಷನ್ ಲಿಮಿಟ್ಸ್ ಇದೆಯೋ ಆ DYSPಗೆ ಸಬ್ಮಿಟ್ ಮಾಡಿ ಅದರ ಜೊತೆಗೆ ರಿಸೀವ್ಡ್ ಸಿಗ್ನೇಚರ್ ಆಗಬೇಕು. ತುಂಬಾ ನಮ್ಮ ಕ್ರೈಸ್ತರಲ್ಲಿ ಕೆಲವರು ಇದ್ದಾರೆ ದಾರಿ ತಪ್ಪಿಸುವಂತವರು. ಲೆಟರ್ ಕೊಟ್ಟಾಗ ರಿಸೀವ್ಡ್ ಹೆಂಗ್ ಕೊಟ್ಬಿಡ್ತಾರೆ, ರಿಸೀವ್ಡ್ ಕೊಡೋದಿಲ್ಲ. ಇದೇನು ತಹಶೀಲ್ದಾರ್ ಆಫೀಸಾ ಇಲ್ಲ ಯಾವುದಾದ್ರು ಇದು ಆಫೀಸಾ ಅಂತ. ಯಾವುದೇ ಪೊಲೀಸ್ ಸ್ಟೇಷನ್ ಅಲ್ಲಿ ನೀವು ಕೊಡುವಂತ ಲೆಟರ್ಗೆ, ನೀವು ಕೊಡುವಂತ ಸ್ಟೇಟ್ಮೆಂಟ್ಗಳಿಗೆ ತೆಗೆದುಕೊಂಡು ಅವ್ರು ಈಸ್ಕೊಂಡಿದ್ದಾರೆ, ಅವ್ರು ತೆಗೆದುಕೊಂಡಿದ್ದಾರೆ ಅನ್ನೋದಕ್ಕೆ ಒಂದು ರಿಸೀವ್ಡ್ ನೀವು ಇನ್ನೊಂದು ಜೆರಾಕ್ಸ್ ಮಾಡಿ, ಆ ಜೆರಾಕ್ಸ್ ಮೇಲೆ ಆಯಾ ತನಿಖಾ ಅಧಿಕಾರಿ ಮತ್ತೆ SHO ಸ್ಟೇಷನ್ ಹೌಸ್ ಆಫೀಸರ್ ಆ ವ್ಯಕ್ತಿ ಸೀಲ್ ಹಾಕಿ ಕೊಡಬೇಕು. ಸೊ ಇದನ್ನ ಮಾಡಿದಾಗ DYSP ಕಾಂಟ್ಯಾಕ್ಟ್ ಮಾಡಿದಾಗ ಖಂಡಿತವಾಗಲೂ ಈ ಕೇಸನ್ನ ಮರು ತನಿಖೆ ಮಾಡಿ, ಅದು ಕೇಸ್ನಲ್ಲಿ ಇವರು ಭಾಗಿ ಆಗಲಿಲ್ಲ ಅಂತಂದ್ರೆ ಬಿ ರಿಪೋರ್ಟ್ ಮಾಡಿ ಆ ಕೇಸನ್ನು ಖುಲಾಸೆ ಮಾಡ್ತಾರೆ. ಸೊ ಈ ಸ್ಟೆಪ್ ತೆಗೆದುಕೊಳ್ಬೇಕು. ಯಾವುದೇ ಭಾಗದಲ್ಲಾಗಲಿ ದೇಶದಲ್ಲಿ ಈ ರೀತಿಯಾಗಿ ಫಾಲ್ಸ್ ಕೇಸ್ ರಿಜಿಸ್ಟರ್ ಮಾಡಿದಾಗ ದಯವಿಟ್ಟು ಆ ಕೇಸ್ನ ಸಿವಿಯರಿಟಿ ನೋಡಿ, ಅಲ್ಲಿನ ಇನ್ಸ್ಪೆಕ್ಟರ್ IO ಇರ್ತಾನಲ್ಲ ಆತನಿಗೆ ತಿಳಿ ಹೇಳಿ, ನೋಡಿ ಈ ತರ ನಡೆದಿಲ್ಲ, ಹೀಗ್ ಆಗಲಿಲ್ಲ, ಇದು ಹಿಂಗಲ್ಲ ಅಂತ ಹೇಳಿ. ಮಾತ್ರವಲ್ಲದೆ ಆ ಕುಟುಂಬಸ್ಥರು ಮತ್ತೆ ಯಾರು ಮತಾಂತರ ಮಾಡ್ತಿದ್ದಂತೇಳಿ ಕಂಪ್ಲೇಂಟ್ ಮಾಡುವಾಗ ಆ ವ್ಯಕ್ತಿಗಳನ್ನ ಕರ್ಕೊಂಡು ಬಂದು ಅವರನ್ನ ಸ್ಟೇಷನ್ ಮುಂದೆ ಪ್ರೊಡ್ಯೂಸ್ ಮಾಡಿ ಅವರು ಸ್ಟೇಟ್ಮೆಂಟ್ ಕೊಡಬೇಕು. ಯಾರ ಬಲವಂತದಿಂದಲ್ಲ, ಇನ್ನೊಬ್ಬ ಹೇಳ್ಕೊಟ್ಟ ರೀತಿ ಅಲ್ಲಲ್ಲ, ಅವರು ಸ್ವಇಚ್ಛೆಯಿಂದ ಒಂದು ಸ್ಟೇಟ್ಮೆಂಟ್ ಮಾಡಬೇಕು. ಅಥವಾ ಅದು ಅಪರಾಧ ನಡೆದಿದ್ರೆ ಎಸ್ ಅಪರಾಧ ನಡೆದಿದೆ ಅಂತ ಹೇಳಬೇಕು. ಅಪರಾಧ ನಡೆದಿಲ್ಲ ಅಂತಂದ್ರೆ ಲೆಟರ್ ಮೂಲಕವಾಗಿ ಡ್ರಾಫ್ಟ್ ಮಾಡಿ ವಿತ್ ರೈಟಿಂಗ್ ನಲ್ಲಿ ಈ ಅಪರಾಧ ನಡೆದಿಲ್ಲ, ಈ ವ್ಯಕ್ತಿ ಕೊಟ್ಟಿರುವಂತ ಕೇಸ್ನಲ್ಲಿ ಆಗ್ಲಿಲ್ಲ. ಯಾಕಂದ್ರೆ ಮೊದಲ ಹಾಗೆ ತಗೊಂಡೋಗಿ ಅರೆಸ್ಟ್ ಮಾಡಿ ಜೈಲಿಗೆ ಬಿಡಂಗಿಲ್ಲ. ಈ BNS ನಲ್ಲಿ 7 ವರ್ಷಗಳ ಶಿಕ್ಷಾ ಅವಧಿ ಇದ್ರೆ ಅದು ಸ್ಟೇಷನ್ ಲಿಮಿಟ್ಸ್ ನಲ್ಲೇ IO ಒಂದು ಇದನ್ನ ಕೊಟ್ಟು BNSS 35B ಅನ್ನು ಕೊಟ್ಟು ಆ ವ್ಯಕ್ತಿಗಳನ್ನ ವಿಚಾರಣೆ ಮಾಡಿ ಬಿಟ್ಟು ಕಳಿಸಬಹುದು. ಇದು ಕಾನೂನು, ಇದು ನಮಗಿರ್ತಕ್ಕಂಥ ಅದ್ಭುತವಾದಂಥ ಕಾನೂನು. ಈ ನನ್ಸ್ಗಳ ವಿಷಯದಲ್ಲಿ ಕೂಡ ಅವರು ಅದರಿಂದ ಆಚೆ ಬರಬೇಕಂದ್ರೆ ಅವರು ಅಪರಾಧ ಮಾಡಲಿಲ್ಲ, ಆ ಕೃತ್ಯದಲ್ಲಿ ಭಾಗಿಯಾಗಲಿಲ್ಲ, ಅವರು ಯಾವ ಕಂಪ್ಲೇಂಟ್ ಕೊಟ್ಟಿದ್ದಾರೋ, ಯಾವ ಸೆಕ್ಷನ್ಸ್ ಹಾಕಿದಾರೋ ಆ ಸೆಕ್ಷನ್ಸ್ ನಲ್ಲಿ ಇವರು ಇಲ್ಲ ಅನ್ನೋದಕ್ಕೆ ಪೂರಕವಾದಂಥ ದಾಖಲೆಗಳನ್ನ DYSP ಕೊಡಿ. DYSP ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ಗೆ ಕೊಡಿ. ಆ ಕುಟುಂಬಸ್ಥರು ಯಾರು ಕುಟುಂಬದಲ್ಲಿ ಅವ್ರು ಇರ್ತಾರೋ ಅವರ ತಂದೆ ಆಗಲಿ ತಾಯಿ ಆಗಲಿ, ಮಾತ್ರವಲ್ಲದೆ ಇವರು ಖುದ್ದಾಗಿ ಜೊತೆಯಲ್ಲಿದ್ರಲ್ಲ ಅವ್ರ ಕಡೆಯಿಂದ ಒಂದು ಸ್ಟೇಟ್ಮೆಂಟ್ ಅನ್ನ ಕ್ಲೀನ್ ಆಗಿ ಟೈಪ್ ಮಾಡಿ ಡ್ರಾಫ್ಟ್ ಮಾಡಿ DYSP ಕೊಟ್ಟು ಅಷ್ಟನ್ನು ಜೆರಾಕ್ಸ್ ಮಾಡಿಕೊಂಡು ಜೆರಾಕ್ಸ್ ಮೇಲೆ ಸೀಲ್ ಸಿಗ್ನೇಚರ್ ಹಾಕೊಂಡು ಬನ್ನಿ. ಸೊ ಅದಾದ ಮೇಲೆ ಕೋರ್ಟ್ಗೆ ಸಬ್ಮಿಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಈ ರೀತಿ ನಡೆಯಲ್ಲ. ನಾವು DYSPಗೆ ಹೇಳಿದ್ದೇವೆ, ಯಾಕೆಂದ್ರೆ ಚಾರ್ಜ್ ಶೀಟ್ ಮುಗಿಂತ ಮುಂಚೆ ನೀವು ಸಲ್ಲಿಸಬೇಕು. ಚಾರ್ಜ್ ಶೀಟ್ಗಿಂತ ಮುಂಚೆ ನೀವು ಅದನ್ನ ಆ ಡ್ರಾಫ್ಟ್ ಅನ್ನ ಆ ಸ್ಟೇಟ್ಮೆಂಟ್ಗಳನ್ನ ಸಬ್ಮಿಟ್ ಮಾಡಿದಾಗ DYSP ಏನ್ ಮಾಡ್ತಾರೆ, ಅದನ್ನ ವಿವೇಚನೆಯಿಂದ ತೆಗೆದುಕೊಂಡು ಅದನ್ನ ಪೂರ್ಣ ಇನ್ವೆಸ್ಟಿಗೇಷನ್ ಮಾಡಿ ತಪ್ಪಿದ್ರೆ ಚಾರ್ಜ್ ಶೀಟ್ ಮಾಡ್ತಾರೆ, ತಪ್ಪಿಲ್ಲ ಅಂದ್ರೆ ಚಾರ್ಜ್ ಶೀಟ್ ಅನ್ನ ಕೈಬಿಟ್ಟು ಬಿ ರಿಪೋರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಇದರ ವಿಷಯದಲ್ಲಿ ದಯವಿಟ್ಟು ಮಾತಾಡಬೇಕು ಅನಿಸ್ತು, ತಿಳುವಳಿಕೆ ಜನರಿಗೆ ಗೊತ್ತಾಗಬೇಕು ಅನಿಸ್ತು, ಆದ್ದರಿಂದ ಮಾತನಾಡಿದ್ದೇವೆ. ಪಾಪ ಅನ್ಯಾಯವಾಗಿ ಜೈಲಿಗೆ ಹೋಗಿ
ಹಿಂಸೆ ಅನುಭವಿಸೋದು ಇದೆಯಲ್ಲ, ಭಾಳ ಅದು ಶೋಚನೀಯವಾದದ್ದು. ಅದು ನಡೀಬಾರ್ದು. ಅಪರಾಧ ಮಾಡೋರು ಆಚೆ ಇದ್ದಾರೆ, ನಿರಪರಾಧಿಗಳು ಒಳಗಡೆ ಹೋಗ್ತಾ ಇದ್ದಾರೆ. ಅದಾಗಬಾರ್ದು ಇನ್ಮೇಲೆ. ಆ ರೀತಿ ಆಗಬಾರ್ದು. ಅದಕ್ಕೆ ನಮಗೆ ಅನೇಕ ಒಂದು ರೆವಲ್ಯೂಷನ್ ಬರ್ತಾ ಹೋಗ್ತಾ ಇರ್ತದೆ ನಮ್ಮ ಕಾನೂನಲ್ಲಿ. ಆ ಕಾನೂನನ್ನು ನಾವು ಉಪಯೋಗಿಸ್ಕೊಳ್ಳೋಣ, ಕಾನೂನನ್ನು ನಾವು ತಿಳ್ಕೊಳ್ಳೋಣ, ಕಾನೂನು ಬಗ್ಗೆ ನಾವು ಅರಿವು ತೆಗೆದುಕೊಳ್ಳೋಣ. ಅನ್ಯಾಯ ಅಕ್ರಮಗಳು ಮಾಡುವಂಥವ್ರು ನಾವು ಅವರಿಗೆ ಕಾನೂನು ರೀತಿಯಲ್ಲಿ ಪಾಠ ಕಲಿಸೋಣ. ಮೂರನೇದಾಗಿ, ಈಗ ಒಬ್ಬ ಸ್ತ್ರೀ ಹೋಗಿ ಅವರನ್ನು ಗದರಿಸಿ, ಅವ್ರನ್ನ ಬೈದು, ಅವರಿಗೆ ಟಾರ್ಚರ್ ಮಾಡ್ತಾಳೆ, ಅವರ ಪರ್ಸನಲ್ ಲಿಬರ್ಟಿಯನ್ನು ಡ್ಯಾಮೇಜ್ ಮಾಡ್ತಾಳೆ, ಅವರ ಪರ್ಸನಲ್ ಲಿಬರ್ಟಿಯನ್ನು ವೈಲೇಷನ್ ಮಾಡ್ತಾಳೆ. ಆರ್ಟಿಕಲ್ 21 ಕಾನ್ಸ್ಟಿಟ್ಯೂಷನ್ನಲ್ಲಿ ಏನು ಹೇಳುತ್ತೆ, ಅವನಿಗೆ ಆದಂಥ ಒಂದು ಡಿಗ್ನಿಟಿ ಇರುತ್ತೆ, ಅವನಿಗೆ ಒಂದು ಪರ್ಸನಲ್ ಲಿಬರ್ಟಿ ಇರುತ್ತೆ. ಅದನ್ನು ವೈಲೇಷನ್ ಮಾಡಿರೋದ್ರಿಂದ ಒಂದು ಕಂಪ್ಲೇಂಟ್, ಅವ್ರ ಕಡೆಯಿಂದ ಒಂದು ಕಂಪ್ಲೇಂಟ್ ಕೊಡ್ಬೋದು ಸ್ಟೇಷನ್ಗೆ. ಇದು ಪರ್ಸನಲ್ ಲಿಬರ್ಟಿ ವೈಲೇಷನ್ ಆಗಿದೆ. ಇದ್ರ ಬಗ್ಗೆ ಕಾನೂನು ರೀತಿಯಲ್ಲಿ ಗಮನ ತೆಗೆದುಕೊಳ್ಳಿ. ಇದು ಯಾವ ವ್ಯಕ್ತಿ, ಯಾವ ಸ್ತ್ರೀ ಅವ್ರನ್ನ ಬೈತಾ ಇದ್ದಾಳೋ, ಅವ್ರ ಮೇಲೆ ಅಟ್ಯಾಕ್ ಮಾಡಕ್ಕೆ ಹೋಗ್ತಾ ಇದ್ದಾಳೋ, ಇಟ್ ಈಸ್ ವೈಲೇಷನ್. ಕಾನೂನು ಕೈಗೆತ್ಕೊಂಡಿರೋದು ಅದು. ಸೊ ಏನಾದರೂ ಇದ್ರೆ ಪೊಲೀಸ್ ಸ್ಟೇಷನ್ ಕಾಲ್ ಮಾಡ್ಬೋದು, ಪೊಲೀಸ್ ಮೂಲಕ ಬಂದು ಕೆಲಸ ಅವರು ಕಾರ್ಯ ಮಾಡ್ಬೋದು. ಬಟ್ ಡೈರೆಕ್ಟಾಗಿ ಅಟ್ಯಾಕ್ ಮಾಡಿರೋದ್ರಿಂದ, ಪರ್ಸನಲ್ ಲಿಬರ್ಟಿ ಡ್ಯಾಮೇಜ್ ವೈಲೇಷನ್ ಮಾಡಿರೋದ್ರಿಂದ ಇಟ್ಸ್ ಅ ಇಲ್ಲೀಗಲ್ ಅಟ್ಯಾಕ್. ಅದು ಅಟ್ಯಾಕ್ ಅಂತಾನೆ ಬರೋದು. ಅವ್ರನ್ನ ಅಟ್ಯಾಕ್ ಮಾಡಿರೋದ್ರಿಂದ ಆಕೆ ಮೇಲೆ ಪೊಲೀಸ್ನವರು ಸುಮೋಟೋ ಕೇಸ್ ದಾಖಲಿಸ್ಕೊಳ್ಬೇಕು. ಇಲ್ಲ ಅಂತಂದ್ರೆ ನಿಮ್ಮಲ್ಲಿ ಯಾರಾದರೂ ಆ ಸಿಸ್ಟರ್ಸ್ಗೆ ಸಂಬಂಧಪಟ್ಟವ್ರ ರಿಲೇಷನ್ಸು ಅಥವಾ ಯಾರಾದರೂ ಹೋಗಿ ಆಕೆ ವಿರುದ್ಧ ಕಂಪ್ಲೇಂಟ್ ಕೊಡ್ಬೋದು. ಆಕೆ ವಿರುದ್ಧ ಇದರಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಬೋದು. ಏನಾಗುತ್ತೆ, ಕೋರ್ಟ್ಗೆ ಹೋಗುತ್ತೆ, ಸತ್ಯಾಸತ್ಯತೆಗಳು ವಿಚಾರಣೆ ಆಗುತ್ತೆ, ತಪ್ಪಿತಸ್ಥರ ವಿರುದ್ಧ ಕಾನೂನಿನಲ್ಲಿ ಕ್ರಮ ತೆಗೆದುಕೊಳ್ಳುತ್ತೆ. ಆಗ ಇನ್ನೋಸೆಂಟ್ ಪೀಪಲ್ನ ದಬ್ಬಾಳಿಕೆ, ದೌರ್ಜನ್ಯ ಮಾಡ್ತಾರಲ್ಲ, ಅವರು ಏನಾಗ್ತಾರೆ, ತಣ್ಣಗಾಗ್ತಾರೆ. ಇವತ್ತು ನೀವು ಸುಮ್ಮನೆ ಬಿಟ್ಟರೆ ಅವ್ರು ಇನ್ನೊಬ್ರಿಗೆ ತೊಂದರೆ ಕೊಡ್ತಾರೆ. ಎಷ್ಟೋ ಜನ ಕ್ರೈಸ್ತರು ಏನು ಮಾಡ್ತೀವಿ ಅಂತಂದರೆ, ಕಂಪ್ಲೇಂಟ್ ದೇವ್ರು ಕ್ಷಮಿಸ್ತಾರೆ ಬಿಡು. ದೇವ್ರು ಕ್ಷಮಿಸ್ತಾರೆ, ಆದರೆ ಆ ವ್ಯಕ್ತಿ ಇವತ್ತು ನಿನಗೆ ತೊಂದರೆ ಕೊಟ್ಟ, ನೀನು ಕ್ಷಮಿಸಿದೆ. ಅದೇ ಯಾರೊಬ್ಬ ನಿನಗಿಂತ ಬಡವ ಇರ್ತಾನೆ ಸಮಾಜದಲ್ಲಿ, ನಿನಗಿಂತ, ನಮಗಿಂತ, ಅಥವಾ ಒಂದು ದೊಡ್ಡ ವ್ಯಕ್ತಿಗಳಿಗಿಂತ ದೀನ ದಲಿತರಾಗಿ ಬದುಕ್ತಿರ್ತಾರೆ. ಆ ವ್ಯಕ್ತಿಗೆ ಯಾವ ಸಹಾಯನೂ ಇರಲ್ಲ, ಯಾವ ಹೆಲ್ಪು ಇರಲ್ಲ. ಅಂಥ ವ್ಯಕ್ತಿ ಮೇಲೆ ದಬ್ಬಾಳಿಕೆ ಮಾಡಿಬಿಟ್ರೆ ಪಾಪ ಆ ವ್ಯಕ್ತಿ ಯಾರು? ತಿರುಗಿ ಅವ್ನು ದೇವ್ರಿಗೆ ಮೊರೆ ಇಡಬೇಕಾ? ದೇವ್ರಿಗೆ ಮೊರೆ ಇಟ್ಟರೆ ತಿರುಗಿ ದೇವರು ಮನುಷ್ಯರ ಮೂಲಕನೇ ಕಾರ್ಯ ಮಾಡೋದು. ಅದೇ ದೇವರು ಮನುಷ್ಯರ ಮೂಲಕನೇ ಬಿಡುಗಡೆ ಮಾಡೋದು, ಮನುಷ್ಯರ ಮೂಲಕನೇ. ಅದೇ ಕೆಲಸ ನಿನಗೆ ತೊಂದರೆ ಆದಾಗ, ನಿನಗೆ ದಬ್ಬಾಳಿಕೆ ಆದಾಗ ಒಂಚೂರು ಎಚ್ಚೆತ್ತುಕೊಂಡು ಕಾನೂನು ಪ್ರಕಾರ ಅವನಿಗೆ ಬಿಸಿ ಮುಟ್ಟಿಸಿದ್ರೆ, ಕಾನೂನು ಪ್ರಕಾರ ಅವನಿಗೆ ಕಾರ್ಯ ಮಾಡಿಬಿಟ್ರೆ ಇನ್ನೊಬ್ಬ ಬಡವನಿಗೆ ಅನ್ಯಾಯ ಆಗಲ್ಲ, ಇನ್ನೊಬ್ಬ ಇನ್ನೋಸೆಂಟ್ ಪರ್ಸನ್ಗೆ ಅನ್ಯಾಯ ಆಗಲ್ಲ. ಹಣ ಇಲ್ಲದೆ ಇರುವಂಥವ್ರು, ಬೆಂಬಲ ಇಲ್ಲದೆ ಇರುವಂಥವ್ರು, ಮನೆಗಳಿಲ್ಲದೆ ಇರುವಂಥವ್ರು ಎಷ್ಟೋ ಜನ ಇವತ್ತು ಅನ್ಯಾಯ ಯಾಕೆ ಅನುಭವಿಸ್ತಾ ಇದ್ದಾರೆ ಅಂದರೆ, ನಮಗೆ ಅನ್ಯಾಯ ಆದಾಗ ನಾವು ಎದುರಿಸದೆ, ನಾವು ಅವ್ರನ್ನ ಕಾನೂನು ರೀತಿ ಪಾಠ ಕಲಿಸದೆ ಹೋದರೆ ಇನ್ನೊಬ್ರಿಗೆ ಅವನು ಅದೇ ತೊಂದರೆ ಮಾಡ್ತಾನೆ, ಇನ್ನೊಬ್ಬರು ಜ್ಞಾನ ಹುಡ್ಕೊಂಡಾಗ ಅವ್ರಿಗೂ ಸಮಸ್ಯೆ ಮಾಡ್ತಾರೆ. ಅದೇ ಮೊದಲೇ ಮಾಡಿಬಿಟ್ರೆ ಕಾನೂನಲ್ಲಿ ಯಾರೋ ಬಡವರಿಗೆ ಅನ್ಯಾಯ ಆಗದೆ ಇರುವುದನ್ನು ತಪ್ಪಿಸಬಹುದು. ಸೊ ಆದುದರಿಂದ ಎಚ್ಚೆತ್ತುಕೊಳ್ಳಿ. ಆಕೆ ವಿರುದ್ಧ ಕಂಪ್ಲೇಂಟ್ ರಿಜಿಸ್ಟರ್ ಆಗಲಿ, ಆಕೆಯನ್ನು ಕಾನೂನಿಗೆ ಒಪ್ಪಿಸಿಕೊಡೋಣ, ಕಾನೂನಿನ ಕಾರ್ಯಗಳಿಗೆ ಒಪ್ಪಿಸಿಕೊಡೋಣ. ಹೇಗೆ ಪರ್ಸನಲ್ ಲಿಬರ್ಟಿಯನ್ನು ವೈಲೇಷನ್ ಮಾಡಿದ್ಲು, ಏನಾದರೂ ಇದ್ರೆ ಪೊಲೀಸ್ ಮೂಲಕ ಬರಬೇಕಾಗಿತ್ತು, ಹೇಗೆ ಡೈರೆಕ್ಟಾಗಿ ಅಟ್ಯಾಕ್ ಮಾಡಿದ್ಲು, ಇದು ಡೈರೆಕ್ಟಾಗಿ ಅವರ ಪರ್ಸನಲ್ ಲಿಬರ್ಟಿನ ಡ್ಯಾಮೇಜ್ ಮಾಡಿರುವಂಥದ್ದು. ಕಾನ್ಸ್ಟಿಟ್ಯೂಷನ್ ವೈಲೇಷನ್ ಇದು, ಫಂಡಮೆಂಟಲ್ ರೈಟ್ಸ್ನ ವೈಲೇಷನ್ ಇದು. ಇದಕ್ಕೆ ವಿರುದ್ಧವಾಗಿ ಧ್ವನಿ ಎತ್ತಬೇಕಾದ್ರೆ ನಾವು ಕಾನೂನಿನ ತಿಳುವಳಿಕೆಯನ್ನು ತಿಳ್ಕೊಳ್ಬೇಕು. ದೇಶದಲ್ಲಿ ಯಾವುದೇ ಭಾಗದಲ್ಲಿ ಆಗಿರಲಿ, ಅಯ್ಯೋ ಇಲ್ಲಿ ಸರಿ ಇಲ್ಲ, ಅಲ್ಲಿ ಸರಿ ಇಲ್ಲ, ನಾವೆಲ್ಲರ ಮೇಲೆ ಗುಪ್ಪೆ ಕೂರಿಸ್ತೀವಿ. ಇಲ್ಲ, ವೈಯಕ್ತಿಕವಾಗಿ ಯಾವ ವ್ಯಕ್ತಿ ನಮ್ಮನ್ನು ಡ್ಯಾಮೇಜ್ ಮಾಡಿದ್ನೋ, ಯಾವ ವ್ಯಕ್ತಿ ನಮ್ಗೆ ತೊಂದರೆ ಕೊಟ್ಟನೋ ಆ ವ್ಯಕ್ತಿನ ಕಾನೂನಿಗೆ ಒಪ್ಪಿಸೋಣ. ನಾವು ಇನ್ನೊಬ್ಬರ ಮೇಲೆ ಆ ಗುಂಪು, ಈ ಗುಂಪು, ಆ ಸರ್ಕಾರ, ಈ ಸರ್ಕಾರ ಅನ್ನುವಂಥದ್ದು ಬೇಡ. ನಮ್ಮ ಮೇಲೆ ಯಾರು ಆಕೆ ಅವರ ಸಿಸ್ಟರ್ಸ್ ಮೇಲೆ ದಬ್ಬಾಳಿಕೆ ಮಾಡಿದಾಳ, ದೌರ್ಜನ್ಯ ಮಾಡಿದಾಳ, ವೈಲೇಷನ್ ಮಾಡಿದಾಳ, ಆಕೆ ಮೇಲೆ ಕಂಪ್ಲೇಂಟ್ ಕೊಡಿ. ಆಕೆ ಹೆಸರೇನು? ಆಕೆ ಇದಕ್ಕೆ ಸಂಬಂಧಪಟ್ಟವರು, ಅದಕ್ಕೆ ಸಂಬಂಧಪಟ್ಟವರು, ಆ ಗುಂಪಿಗೆ ಸಂಬಂಧಪಟ್ಟವರು ಅಲ್ಲ. ಆ ಗುಂಪಿನವರ ಹೆಸರುಗಳು ನಾವು ಹೇಳಲೇಬಾರದು. ಬಂದು ವೈಯಕ್ತಿಕವಾಗಿ ಅಟ್ಯಾಕ್ ಮಾಡಿರುವಂಥ ಆ ಲೇಡಿ ಮೇಲೆ ನಾವು ಕಾನೂನು ಕ್ರಮ ತೆಗೆದುಕೊಳ್ಬೇಕು. ಇಷ್ಟನ್ನು ತೆಗೆದುಕೊಂಡ್ರೆ ಖಂಡಿತ ಅವ್ರಿಗೆ ನ್ಯಾಯ ಸಿಗುತ್ತೆ. DYSP ಭೇಟಿ ಮಾಡಿದ್ರೆ ಖಂಡಿತವಾಗ್ಲೂ ನ್ಯಾಯ ಸಿಗುತ್ತೆ. ನ್ಯಾಯ ಸಿಗಲ್ಲ ಅಂತಲ್ಲ, ಸುಮ್ಮನೆ ನಾವು ಏನೋ ಬೀದಿಯಲ್ಲಿ ಇದು ಮಾಡಿದ ರಂಪಾಟದಿಂದ ಪ್ರಯೋಜನ ಇಲ್ಲ. ಆಫಿಷಿಯಲ್ ಆಗಿ ಹೋಗಿ, ಕಾನೂನಾತ್ಮಕವಾಗಿ ಹೋಗಿ, ಹೋರಾಡಿ, ಒಂದೊಂದು ಲೆಟರ್ಸ್ ಕೊಡ್ತಾ ಹೋಗಿ, ಅದು ಡಾಕ್ಯುಮೆಂಟ್ಸ್ ಆಗುತ್ತೆ, ಎವಿಡೆನ್ಸ್ ಆಗುತ್ತೆ. ಆ ರೀತಿ ನಾವು ಜಯವನ್ನು ಪಡಿಬೋದು.
ಸೊ ನೀವು ಇದನ್ನು ಕೇಳ್ಕೊಂಡಿದ್ರಿ, ಇದು ನಿಮಗೆ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗ್ಬೋದು. ನಿಮ್ಮ ಕ್ವಶನ್ಸ್ ಏನಾದಿದ್ರು ನಮ್ಮ ಯೂಟ್ಯೂಬ್ ಇದನ್ನೆಲ್ಲ ಹಾಕ್ಬೋದು, ನಾವು ನಿಮಗೆ ಆನ್ಸರ್ ಕೊಡ್ತೇವೆ. ಯಾವುದೇ ವಿಚಾರದಲ್ಲಿ ನಿಮ್ಗೆ ತಿಳ್ಕೊಳ್ಬೇಕಂತ ಆಸೆ ಇದ್ದರೆ ನಮಗೆ ನೀವು ಪ್ರಶ್ನೆಗಳನ್ನು ಇಂಥದ್ರ ವಿಚಾರದಲ್ಲಿ ಮಾತನಾಡಿ ಅಂತಂದರೆ ಅಂಥದ್ರ ವಿಚಾರದಲ್ಲಿ ಸಂವಿಧಾನದ ಪ್ರಕಾರವಾಗಿ ನಾವು ನಿಮಗೆ ಸಂದೇಶ ಕೊಡ್ತೇವೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.